Hello everyone, you are watching News Insights. Let's watch today's news updates. ನೀವೆಲ್ಲ ನೆಟ್ಟಿದ್ದೀರಿ ಪ್ರೆಸ್ ಆ್ಯಂಡ್ ಮಾಧ್ಯಮದವರು. ಸೊ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿ ಬಂದಿರೋದಕ್ಕೆ. ನನ್ನ ಹೆಸರು BS ಬೃಂದಶ್ರೀ. ನಾನು ಮಿಸ್ ಗ್ರ್ಯಾಂಡ್ ಕರ್ನಾಟಕ ಅನ್ನೋ ವೇದಿಕೆಯಲ್ಲಿ ಭಾಗವಹಿಸಿ ಗೆದ್ದಿದ್ದೇನೆ. ಇದು ನಡೆದಿದ್ದು ಫೆಬ್ರವರಿ 20ನೇ ತಾರೀಕು ಇಂದಿರಾನಗರ್ ಕ್ಲಬ್ ಬೆಂಗಳೂರಿನಲ್ಲಿ ನಡೆದಿತ್ತು. ಇದು ತುಂಬ ದೊಡ್ಡದಾದ ಪ್ಲ್ಯಾಟ್ಫಾರ್ಮ್ ಮಿಸ್ ಗ್ರ್ಯಾಂಡ್ ಕರ್ನಾಟಕ ಅನ್ನೋದು. ನಾವೆಲ್ಲರೂ ಕೇಳಿರ್ತೀವಿ ಪ್ಯಾಜೆಂಟ್ಸ್ ಮತ್ತು ವಿಶ್ವಸುಂದರಿ, ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಬಗ್ಗೆ ಎಲ್ಲ ಕೇಳಿರ್ತೀವಿ. ಆ್ಯಂಡ್ ನಾವೆಲ್ಲರೂ ಖಂಡಿತವಾಗ್ಲೂ ಗೊತ್ತಿರುತ್ತೆ ನಮ್ಮ ವಿಶ್ವಸುಂದರಿ ಕನ್ನಡದವರೇ, ಕರ್ನಾಟಕದವರು, ಮಂಗಳೂರವರು, ನಮ್ಮ ಐಶ್ವರ್ಯ ರೈ. ಅವರು ಮಿಸ್ ವರ್ಲ್ಡ್ 1994 ಆಗಿತ್ತು. ಆ್ಯಂಡ್ ಸುಷ್ಮಿತಾ ಸೇನ್ ಅವರು 1994. ದ್ಯಾಟ್ ವಾಸ್ ಅ ಹಿಸ್ಟ್ರಿ ಮೇಕಿಂಗ್ ಫಾರ್ ಇಂಡಿಯಾ, ಬಿಕಾಸ್ ನಾವು ಮಿಸ್ ವರ್ಲ್ಡ್ ಆ್ಯಂಡ್ ಮಿಸ್ ಯೂನಿವರ್ಸ್ ಒಂದೇ ಸತಿ ಗೆದ್ದಿದ್ವಿ. ಸೊ ಇಂಡಿಯಾ ವಾಸ್ ಸೋ ಪ್ರೌಡ್ ಆಫ್ ದೆಮ್. ಸೊ ಅದೇ ರೀತಿ ಮಿಸ್ ಗ್ರ್ಯಾಂಡ್ ಇಂಟರ್ನ್ಯಾಷನಲ್ ಕೂಡ ಒಂದು ಟೈಟಲ್. ಅದರಲ್ಲಿ ನಾನು ಫಸ್ಟ್ ಎವರ್ ಮಿಸ್ ಗ್ರ್ಯಾಂಡ್ ಕರ್ನಾಟಕ, ಮೊದಲನೇ ಹುಡುಗಿ ಮಿಸ್ ಗ್ರ್ಯಾಂಡ್ ಕರ್ನಾಟಕ ಗೆದ್ದಿರೋದು. ನನಗೆ ನಮ್ಮ ಸ್ಟೇಟ್ ಬಗ್ಗೆ ತುಂಬಾ ಹೆಮ್ಮೆ ಆಗುತ್ತೆ, ನನ್ನ ಬಗ್ಗೆ ಹೆಮ್ಮೆ ಆಗುತ್ತೆ. ಯಾಕಂದರೆ ನಾವು ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಅಂದರೆ ವಿ ಆರ್ ರೆಪ್ರೆಸೆಂಟಿಂಗ್ ಆಲ್ ಆಫ್ ಅಸ್. ಎಲ್ಲ ಕನ್ನಡಿಗರನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಇದು ಫೈನಲ್ಸಲ್ಲಿ ನ್ಯಾಷನಲ್ಸ್ ನಡೆಯುತ್ತೆ. ಸೊ ಈಗ 2-3 ತಿಂಗಳಲ್ಲಿ ನ್ಯಾಷನಲ್ಸ್ ನಡೀಬೋದು. ಮಿಸ್ ಗ್ರ್ಯಾಂಡ್ ಇಂಡಿಯಾ ಅಂದರೆ ಏನು ಅಂತ ನೀವೆಲ್ಲರೂ ಕೇಳ್ಬೋದು. ಸೊ ಮಿಸ್ ಗ್ರ್ಯಾಂಡ್ ಇಂಟರ್ನ್ಯಾಷನಲ್ ನಾವು ಯಾಕೆ ಮಾಡ್ತೀವಿ, ಅದರ ಸ್ಲೋಗನ್ ಏನು, ವಾಟ್ ಇಸ್ ದ ಪರ್ಪಸ್ ಆಫ್ ಇಟ್ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ವಿ ಸ್ಟ್ಯಾಂಡ್ ಫಾರ್ ಸ್ಟಾಪ್ ವಾರ್ ಆ್ಯಂಡ್ ವಾಯಲೆನ್ಸ್. I know that the world is going under conflicts and wars nowadays. So ಇದ್ರ ಬಗ್ಗೆ ಒಂದು ಮೆಸೇಜ್ ಕೊಡೋದೇ ಮಿಸ್ ಗ್ರ್ಯಾಂಡ್ ಇಂಟರ್ನ್ಯಾಷನಲ್. ಸೊ ಮಿಸ್ ಗ್ರ್ಯಾಂಡ್ ಇಂಟರ್ನ್ಯಾಷನಲಲ್ಲಿ ನಾನು ಕರ್ನಾಟಕ ಗೆದ್ದಿದ್ದು ನನಗೆ ತುಂಬ ಹೆಮ್ಮೆ ಇದೆ. ಇಂಡಿಯಾದಲ್ಲಿ ನಾನು ಇಂಡಿಯಾ ನ್ಯಾಷನಲ್ಸಲ್ಲಿ ನಾವು ಹೋಗ್ತಾ ಇದ್ವಿ. ಸೊ ಕರ್ನಾಟಕ ಪ್ರತಿಯೊಂದು ಸ್ಟೇಟಿಂದ ಕೂಡ ಒಂದು ರೆಪ್ರೆಸೆಂಟೇಟಿವ್ ಇದ್ದಾರೆ. ನಮಗೆಲ್ಲ ಇವಾಗ ಅಫಿಷಿಯಲ್ ಆಗಿ ಮೀಟಿಂಗ್ಸ್ ನಡೆದಿದೆ, ಹೇಗೆ ಪ್ರಿಪ್ರೇಷನ್ ಮಾಡಬೇಕು, ನೀವು ಹೇಗೆ ಮಾಧ್ಯಮದ ಮುಂದೆ ಮಾತಾಡಬೇಕು, ಹೇಗೆ ನೀವು ಜನರ ಸೇವೆ ಮಾಡ್ತೀರಾ ಅಂತ. ಆ್ಯಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಮ್ಮ CM ಸಿದ್ದರಾಮಯ್ಯ ಸರ್ ಅವರು ನಮಗೆ ಡೆಲ್ಲಿಯಿಂದ ಒಂದು ಅಫಿಷಿಯಲ್ ಲೆಟರ್ ಬಂದಿದೆ ಮಿಸ್ ಗ್ರ್ಯಾಂಡ್ ಇಂಡಿಯಾ ಆರ್ಗನೈಸೇಷನ್ ಕಡೆಯಿಂದ. ಇದು ಸ್ಟಾರ್ ಎಂಟರ್ಟೈನ್ಮೆಂಟ್ ಅವರು ನಡೆಸ್ಕೊಡ್ತಾ ಇರೋದು, ಅವರ ಪ್ರೊಡಕ್ಷನ್ ಅಂಡರ್ ನಡೀತಾ ಇರೋದು. ಮುಂಚೆ ಎಲ್ಲ ನಾವು ಕನ್ನಡ ಎಲ್ಲ ಕೇಳಿದ್ದೀವಿ, ಕನ್ನಡ ಮಿಸ್ ಗ್ರ್ಯಾಂಡ್ ಇಂಡಿಯಾ ಅಂತ ಮಾಡಿದ್ದೀವಿ. ಈಗ ಸ್ಟಾರ್ ಎಂಟರ್ಟೈನ್ಮೆಂಟ್ ಮಾಡಿದ್ದೀವಿ. ಆ್ಯಂಡ್ ನಮ್ಮ ಸ್ಟೇಟ್ ಡೈರೆಕ್ಟರ್ ಬಂದು ಸ್ಟೆಲ್ಲಾ ಅವರು ಅಂತ, ಆ್ಯಂಡ್ ನ್ಯಾಷನಲ್ ಡೈರೆಕ್ಟರ್ ಇಸ್ ಆಕಾಂಕ್ಷಾ ಅಂತ. ಸೊ ಅವ್ರ ಸೂಪರ್ವಿಷನ್, ಅವ್ರ ಅಂಡರಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ಇವಾಗ ನಮಗೆ ಬಜೆಟ್ ಸೆಷನ್ಸ್ ನಡೀತಾ ಇದೆ ನಮ್ಮ ಸ್ಟೇಟಲ್ಲಿ. ನಮ್ಗೆ ಗೊತ್ತು ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಆ ಬಗ್ಗೆ ಅನ್ನೋದು. ಆ್ಯಂಡ್ ಐ ಆಮ್ ಸೊ ಗ್ಲಾಡ್ ದ್ಯಾಟ್ ಐ ಹ್ಯಾವ್ ರಿಸೀವ್ ದ ಲೆಟರ್ ಟು ಮೀಟ್ ಅವರ್ CM. ಫಾರ್ಚುನೇಟ್ಲಿ ಅವ್ರಿಗೆ ಟೈಮ್ ಸಿಕ್ಕಿದಾಗ ನಾನು ಮೀಟ್ ಮಾಡಿ ಅವ್ರಿಗೆ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ. To give debate and seminars about financial literacy, empowerment of women and entrepreneurship. ಸೊ ನಮ್ಮದ್ರಲ್ಲಿ ಒಂದು ಪರ್ಪಸ್ ಇರುತ್ತೆ, ನೀವು ಗೆದ್ದಿದ್ದೀರಾ, ನೀವು ಕ್ವೀನ್ಸ್ ಏನು ಮೆಸೇಜ್ ಕೊಡಬೇಕು ಅಂತ. ಸೊ ಇದೇ ಮೆಸೇಜ್ನ ನಾನು ಪಾಸ್ ಔಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿ ಇಟ್ ಅ ವುಮೆನ್ ಆರ್ ಅ ಮ್ಯಾನ್, ಯಾರಾದರೂ ಆಗಿರ್ಬೋದು, ಡಿಸ್ಪೈಟ್ ಆಫ್ ಜೆಂಡರ್. ನಾವು ತುಂಬಾ ಸ್ಟೇಜ್ ಫಿಯರ್ ಹೊಂದಿರ್ತೀವಿ, ಮತ್ತು ವಿ ಟೆನ್ ಟು ಬ್ಯಾಕ್ ಔಟ್ ಆಫ್ ಅವರ್ ಡ್ರೀಮ್ಸ್ ಆರ್ ವಾಟ್ ಎವರ್ ಇಟ್ ಇಸ್. ಇಟ್ ಮೈಟ್ ಬಿ ಅ ಫಿನಾನ್ಷಿಯಲ್ ಕ್ರೈಸಿಸ್ ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಸ್ ಇರ್ಬೋದು. ಯಸ್, ವಿ ಡೂ ಫೇಸ್ ಅ ಲಾಟ್ ಅಬೌಟ್ ಎವ್ರಿಥಿಂಗ್. ಬಟ್ ನಾ ಹೇಳ್ತೀನಿ, ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಆ್ಯಂಡ್ ನಾನು ಇದ್ರ ಬಗ್ಗೆನೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ, ಈವನ್ ಆಫ್ಟರ್ ವಿನ್ನಿಂಗ್. ಆ್ಯಂಡ್ ಐ ಬಿ ಎಂಪವರಿಂಗ್ ಪೀಪಲ್ ಅಬೌಟ್ ಲೀಡರ್ಶಿಪ್ ಕ್ವಾಲಿಟೀಸ್, ಅಬೌಟ್ ಎಂಪವರ್ಮೆಂಟ್ ಆ್ಯಂಡ್ ಅಬೌಟ್ ಆಂಟ್ರಪ್ರಿನರ್ಶಿಪ್. ಆ್ಯಂಡ್ ನಾವು ತುಂಬ ಅನ್ಎಂಪ್ಲಾಯ್ಮೆಂಟ್ ಫೇಸ್ ಮಾಡ್ತಿದ್ದೀವಿ, ಇನ್ಕ್ಲೂಡಿಂಗ್ ನಾವು ಏನು ಒಂದು ಕಾರ್ಪೊರೇಟ್ ಜಾಬ್ ಆಗಿರ್ಬೋದು ಅಥವಾ ನಾವೇ ಕಂಪನಿನ ನಡೆಸ್ಕೊಡ್ತಾರೆ, ನಾವು ಒಂದೇ ಒಂದು ಮಿಸ್ ಔಟ್ ಮಾಡ್ತೀವಿ. ಸರಿಯಾದ ರಿಸೋರ್ಸಸ್ ಇದೆಯಾ ನಮಗೆ ಅನ್ನೋದನ್ನ ನಾವು ಮರಿತೀವಿ. ಸೊ ವಿ ನೀಡ್ ಟು ಅನಲೈಸ್ ದ್ಯಾಟ್ ವಾಟ್ ರಿಸೋರ್ಸಸ್ ಆರ್, ಯಾವ ರೀತಿ ನಾವು ಬಳಕೆ ಮಾಡ್ಬೋದು, ಅದ್ರ ಬಗ್ಗೆ ನಮಗೆ ಅಷ್ಟು ಗಮನ ಕೊಡೋದಿಲ್ಲ. ಸೊ ನಾನು ಒನ್ ವರ್ಲ್ಡ್ ಅನ್ನೋ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಹೋಗಿದ್ದೆ ಫಿನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಹೇಳೋಕ್ಕೆ. ಆವಾಗ ಸೆಮಿನಾರ್ಸಲ್ಲಿ ತುಂಬ ಮಕ್ಕಳಿಗೆ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್ ಇದ್ರ ಬಗ್ಗೆ ಎಲ್ಲ ತುಂಬ ನಾಲೆಜ್ ಇತ್ತು.
ಸೊ ನಾವು ಇದನ್ನು ಇನ್ನೂ ಬೆಳೆಸ್ತಾ ಹೋಗಬೇಕು, ಕಾನ್ಫಿಡೆನ್ಸ್ನ ಬೆಳೆಸಬೇಕು, ಹೇಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋದನ್ನ ಬೆಳೆಸಬೇಕು. ಇದ್ರ ಬಗ್ಗೆ ನಾವು ಮಾಡಿ. ಎಷ್ಟು ಜನ ಸ್ಪರ್ಧಿಗಳಿದ್ರು ನಿಮ್ಮ ಜೊತೆ? ಇವಾಗ ಇಂದ್ರಾನಗರ ಕ್ಲಬ್ ಅವರು ಬ್ಯೂಟಿ ಪೇಜೆಂಟ್ನ ಇದು ಮಾಡಿದ್ರು, ಎಷ್ಟು ಜನ ಸ್ಪರ್ಧಿಗಳಿದ್ರು, ಯಾವ್ಯಾವ ಜಿಲ್ಲೆಗಳಿಂದ ಬಂದಿದ್ರು? ಸೊ ಇದು ನ್ಯಾಷನಲ್ ಪೇಜೆಂಟ್ ಆಗಿರೋದ್ರಿಂದ ಪ್ರತಿಯೊಂದು ನ್ಯಾಷನಲ್ ಪೇಜೆಂಟ್ ಆಗಿದೆ. ಹೌದು, ನ್ಯಾಷನಲ್ ಪೇಜೆಂಟ್. ಯಾವ್ಯಾವ ರಾಜ್ಯಗಳಿಂದ ಬಂದಿದ್ರು? ಎಲ್ಲ ಸ್ಟೇಟ್ಗಳಿಂದ ಒಬ್ಬೊಬ್ಬರು ಸ್ಟೇಟ್ ಡೈರೆಕ್ಟರ್ ಇರ್ತಾರೆ. ಸೊ ಕರ್ನಾಟಕ ವೈಸ್ ನಾವು ತಗೊಂಡ್ರೆ ಪ್ರತಿಯೊಂದು ಜಿಲ್ಲೆ, ರಾಜ್ಯ, ಡಿಸ್ಟ್ರಿಕ್ಟ್, ಎವ್ರಿಥಿಂಗ್ ಎಲ್ಲ ಕಡೆಯಿಂದಲೂ ಕೂಡ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ನಮ್ಮದು ಅಫಿಷಿಯಲ್ ವೆಬ್ಸೈಟ್ ಇದೆ, ಅಲ್ಲಿ ನಾವು ಸಬ್ಮಿಟ್ ಮಾಡಬೇಕು. ನನ್ನ ಪ್ರಶ್ನೆ ಅರ್ಥ ಮಾಡ್ತೀವಿ. ಇವಾಗ ಮಿಸ್ ಗ್ರ್ಯಾಂಡ್ ಕರ್ನಾಟಕ ಅಂತ ನೀವು ರಾಜ್ಯನ ಪ್ರತಿನಿಧಿಸಿದ್ರಿ ಅಲ್ವಾ? ಇದು ನ್ಯಾಷನಲ್ ಪೇಜೆಂಟಾ ಸ್ಟೇಟ್ ಪೇಜೆಂಟಾ? ಅದನ್ನೇ ಹೇಳ್ತಾರೆ, ನೀವು ಲೈಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ನಾನು ಇದ್ದೀರ ಸ್ಟೇಟ್ ಪೇಜೆಂಟ್, ನೆಕ್ಸ್ಟ್ ಹೋಗ್ತಾ ಇರೋದು ನ್ಯಾಷನಲ್ ಪೇಜೆಂಟ್. ಸೊ ಬೇಸಿಕ್ಲಿ ಇದು ಆನ್ಲೈನ್ನಲ್ಲಿ ಫಸ್ಟ್ ಫಾರ್ಮ್ಸ್ ಫಿಲ್ ಮಾಡೋ ಮುಖಾಂತರ ನಡೆದಿದ್ದು. ಅಲ್ಲಿ ಒಂದು 150 ಸ್ಪರ್ಧಿಗಳಿದ್ರು. ಅದರಿಂದ ಶಾರ್ಟ್ ಲಿಸ್ಟ್ ಆಗಿ ಸೆಮಿಫೈನಲ್ಸಲ್ಲಿ 15 ಕಂಟೆಸ್ಟೆಂಟ್ಸ್ ಬಂದಿದ್ರು ಇಂದ್ರಾನಗರ್ ಕ್ಲಬ್ಗೆ. ಅದರಲ್ಲಿ ನಾನು ಮಿಸ್ ಗ್ರ್ಯಾಂಡ್ ಕರ್ನಾಟಕ ವಿನ್ನರ್ ಆಗಿದ್ದು. ಆ್ಯಂಡ್ ದೇರ್ ವಾಸ್ ಆಲ್ಸೋ ಫಸ್ಟ್ ರನ್ನರ್ ಅಪ್ ಆ್ಯಂಡ್ ಸೆಕೆಂಡ್ ರನ್ನರ್ ಅಪ್. ಸೊ ನಾನು ಮೇನ್ ವಿನ್ನರ್ ಆಗಿದ್ದರಿಂದ ನಾನು ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನ್ಯಾಷನಲ್ ಯಾವಾಗಿದೆ? ನ್ಯಾಷನಲ್ ಪೇಜೆಂಟ್ ಯಾವಾಗಿದೆ?